ನಮಸ್ತೆ ಗೆಳೆಯರೆ. ಮನುಷ್ಯ ಬದುಕಲು ತಿನ್ನುತ್ತಾನೋ ತಿನ್ನಲು ಬದುಕುತ್ತಾನೋ ಎಂಬ ಪ್ರಶ್ನೆಗೆ ಸಾರ್ವತ್ರಿಕವಾಗಿ ಒಂದೇ ಉತ್ತರ ಸಿಗುವುದು ಕಷ್ಟ ಸಾಧ್ಯ. ನಮ್ಮ ಮೈಸೂರು ಪಾಕ ಇರುವುದು ತಿನ್ನಲು ಬದುಕುವವರಿಗೆ ಮಾತ್ರ. ಹಾಗಂತ ತಿಳಿದು ನಾವು ಪ್ರತಿ ವಾರ ನಿಮ್ಮ ಮುಂದೆ ಹೊಸ ಸಂಚಿಕೆಯೊಂದನ್ನು ತರ್ತಿದ್ವಿ. ಒಂದು ಜಾಗಕ್ಕೆ ಹೋಗಿ ಅಲ್ಲಿನ ವೈಶಿಷ್ಟ್ಯಗಳನ್ನು ತೋರಿಸಿ ನಿಮ್ಮ ನಾಲ್ಗೆ ಚಪಲವನ್ನು ಹೆಚ್ಚು ಮಾಡ್ತಿದ್ವಿ. ಮನುಷ್ಯಂಗೆ ಏನು ತಿನ್ನಬೇಕು ಹೇಳ್ಕೊಡ್ಬೇಕಾಗಿಲ್ಲ, ಅದು ಅವನ ಸಂಸ್ಕೃತಿ ಸಂಸ್ಕಾರಕ್ಕೆ ಬಿಟ್ಟಿದ್ದು. ಆದರೆ ಎಲ್ಲಿ ತಿನ್ನಬೇಕು ಅಂತ ನಾವು ಹೇಳ್ಕೊಡ್ತಿದ್ವಿ. ಆದರೆ ಇಂದಿನ ಸಂಚಿಕೆ ಕೇವಲ ತಿನ್ನಲು ಬದುಕುವವರಿಗೆ ಮಾತ್ರವಲ್ಲ, ಬದುಕಲು ತಿನ್ನುವವರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಜೀವನ ಪ್ರೀತಿ, ಬದುಕುವ ರೀತಿಯನ್ನು ತೋರಿಸುವ ಪ್ರಯತ್ನ ಮಾಡಿದ್ದೇವೆ. ಇಂದು ನಾವು ಒಂದು ಜಾಗಕ್ಕೆ ಹೋಗಿ ಅಲ್ಲಿನ ತಿನಿಸುಗಳ ಪರಿಚಯ ಮಾಡಿಸಿ ತಿಂದು ರುಚಿಯ ವಿಮರ್ಶೆ ಮಾಡ್ತಿಲ್ಲ. ಅಷ್ಟು ತಾಕತ್ ನಮಗಿಲ್ಲ. ಜಗಜ್ಜಾಹೀರು ಮಾಡಿಸ್ಕೊಳ್ಳೋ ಜರೂರತ್ತು ಅವ್ರಿಗಿಲ್ಲ. ಯಾರಿಗೆ? ಹೌದು, ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಒಂದು ಜಾಗನಲ್ಲ, ಒಂದು ತಿನಿಸನ್ನೂ ಅಲ್ಲ, ಒಬ್ಬ ವ್ಯಕ್ತಿಯನ್ನು, ಒಂದು ಜೀವನವನ್ನು. ಹಾಗಂತ ನಾವು ಮೈಸೂರು ಪಾಕದ ಮೂಲ ಉದ್ದೇಶವನ್ನು ಮರೆಯೋ ಹಾಗಿಲ್ಲ ಅಲ್ವಾ? ಇಂದು ನೀವು 79ರ ವಯೋವೃದ್ಧೆ, ಮನೋಬಲದಲ್ಲಿ ಯುವ ಮನಸ್ಸುಗಳನ್ನು ಮೀರುವಂತಹ ಒಬ್ಬ ಹೆಂಗಸಿನ ಸ್ವಾವಲಂಬಿ ಜೀವನವನ್ನು ಸಾಕ್ಷೀಕರಿಸುತ್ತೀರ. ಕೋಡ್ಬಳೆ ಹಪ್ಪಳಗಳನ್ನು ಮಾಡಿ ಜೀವನ ಸಾಗಿಸ್ತಿರೋ ಇವ್ರನ್ನ ನೋಡಿ ಎಂಥ ದುರ್ಬಲ ಮನಸ್ಸಿನವರೆಗೂ ಧೈರ್ಯದ ಮಿಂಚು ಹರಿಬೇಕು, ಹಾಗಿದೆ ಇವರ ಮನೋಸ್ಥೈರ್ಯ. ಇಂಥವರಿಗೆ ಸಂಚಿಕೆ ಶುರು ಮಾಡೋ ಮುನ್ನ ಒಂದು ಬಿರುದನ್ನು ಕೊಡಲು ಸೂಕ್ತ ಹೆಸರನ್ನು ನಾವು ಹುಡುಕ್ತಿದ್ವಿ. ವಂಡರ್ ವುಮೆನ್, ಸಬಲೆ, ಗಟ್ಸಿ ವುಮೆನ್, ಹೀಗೆ ಹಲವು ಹೆಸರುಗಳು ನಮ್ಮ ತಲೆಯಲ್ಲಿ ಓಡ್ತಾ ಇತ್ತು. ಹೀಗಿರಬೇಕಾದ್ರೆ ಸ್ವತಃ ಅವ್ರ ಹೆಸರೇ ನಮ್ಮ ತಲೆ ಮೇಲೆ ಹೊಡೆದಾಗಿತ್ತು. ಆಕೆ ಹೆಸರು ವಿಜಯಮ್ಮ. ವಿಜಯಮ್ಮ ಮೈಸೂರಿನ ಶಾಂತಲಾ ಚಿತ್ರಮಂದಿರದ ಬಳಿ ಇರುವ ಸುಣ್ಣದಕೇರಿ ನಿವಾಸಿ. ಒಂದು ಸಣ್ಣ ಮನೆಯಲ್ಲಿ ಒಬ್ಬರೇ ಇರೋ ವಿಜಯಮ್ಮ ತಮ್ಮ ಮುಕ್ಕಾಲು ವಯಸ್ಸು ಅಡಿಗೆ ಮನೆಯಲ್ಲೇ ಸವಿಸಿದ್ದಾರೆ. ಇಳಿ ವಯಸ್ಸಿನಲ್ಲಿ ಕೂತಲಿಗೆ ತಿಂಡಿ ಬಂದರೂ ತಿನ್ನೋದು ಕಷ್ಟ. ಆದರೆ ಇವ್ರಿಗೆ ಅಡಿಗೆ ಮನೆಯೇ ಜೀವನೋಪಾಯಕ್ಕೆ ದಾರಿ. ಒಬ್ಬರೇ ನಿಂತು ವಿವಿಧ ತಿಂಡಿಗಳು, ಅಡುಗೆಗೆ ಬೇಕಾದ ಪದಾರ್ಥಗಳನ್ನು ಪ್ರೀತಿಯಿಂದ ತಯಾರಿಸಿ ಜನರಿಗೆ ಮಾರಾಟ ಮಾಡ್ತಾರೆ. ಚಟ್ನಿ ಪುಡಿ, ಸಾರಿನ ಪುಡಿ, ಸಾಂಬಾರ್ ಪದಾರ್ಥಗಳು ಇವರಿಗೆ ಕರಗತ. ಇವರು ತಯಾರಿಸೋ ವಾಂಗಿಬಾತ್ ಪುಡಿಗೆ ಅನ್ನ ಕಲಸಿ ತಿಂದರೆ ಆಹಾ, ನಾಲಿಗೆಗೆ ಪಾರಮಾರ್ಥಿಕ ಸುಖ. ಹುರುಳಿ ಹಪ್ಪಳನ ಅಚ್ಚುಕಟ್ಟಾಗಿ ಮಾಡೋ ಇವರು ಹುರುಳಿ ಹಪ್ಪಳ ತಜ್ಞೆ ಅಂದರೆ ತಪ್ಪಾಗಲ್ಲ. ಇವ್ರು ಮಾಡೋ ಕೋಡ್ಬಳೆ ಅತ್ಯಂತ ಜನಪ್ರಿಯ ತಿನಿಸು. ಹಳೆ ಕಾಲದ ತಿಂಡಿಗಳಿಗಷ್ಟೇ ಸೀಮಿತಗೊಳ್ಳದ ವಿಜಯಮ್ಮನ ಸೃಜನಶೀಲ ಮನಸ್ಸು ಥೇಟ್ ಅಡುಗೆ ವಿಜ್ಞಾನಿ ಥರ ಹೊಸ ಹೊಸ ತಿನಿಸುಗಳನ್ನು ಆವಿಷ್ಕಾರ ಮಾಡ್ತಾರೆ. ಅವರು ಮಾಡೋ ಅವರೇ ಬೇಳೆ ಬರ್ಫಿ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಷ್ಟೆ. ಹತ್ತು 15-20 ವರ್ಷದಿಂದ ಮಾಡ್ತಾ ಇದ್ದೀನಿ. ಎಲ್ಲ ಮಾಡ್ತೀನಿ, ಏನು ಬೇಕೋ ಎಲ್ಲ. ಚಕ್ಲಿ, ಕೋಡ್ಬಳೆ, ಮುಚ್ಚರೆ, ಸ್ವೀಟು, ಸಜ್ಜಪ್ಪ, ಅದ್ರಸ, ಅದು ಎಲ್ಲ ಥರ ಉಂಡೆಗಳು, ಎಲ್ಲ ಥರ ಸ್ವೀಟ್ಗಳು ಎಲ್ಲನೂ ಮಾಡ್ತೀನಿ. ಚಟ್ನಿ ಪುಡಿ, ಮೆಣಸಿನ ಪುಡಿ, ಸಾಂಬಾರು ಪುಡಿ, ತಿಳಿ ಸಾರಿನ ಪುಡಿ, ಪುಳಿಯೋರೆ ಗೊಜ್ಜು, ಬಾಣಂತಿಗೆ ಲೇಹ್ಯ ಎಲ್ಲನೂ ಮಾಡ್ತೀನಿ. ಅಡುಗೆನೂ ಮಾಡಿಕೊಡ್ತೀನಿ. ಆರ್ಡ್ರ್ ಕೊಟ್ಬಿಟ್ಟು ಹೋಗ್ತಾರೆ, ಇಷ್ಟು ಬೇಕು ಅಂತ. ಹಬ್ಬಗಳಿಗೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಬರೀ ದಿನದಲ್ಲೂ ಬೇಕು ಅಂತಂದರೆ ತಿನ್ನೋಕ್ಕೆ ಮಾಡಿಸ್ಕೊಂಡು ಹೋಗ್ತಾರೆ. ಹೇಗಂದರೆ ಹಾಗೆ. ದೇವಸ್ಥಾನಕ್ಕೆ ಕರಿಗಡುಬು ಮಾಡಿಕೊಡ್ತೀನಿ. ಪ್ರತಿ ಚೌತಿ, ಸಂಕಷ್ಟ ಚೌತಿ, ಚತುರ್ದಶಿಗೆ 200 ಕರಿಗಡುಬು ಮಾಡಿಕೊಡ್ತೀನಿ. ಪೊಂಗಲ್ಲು, ಸಿಹಿ ಪೊಂಗಲು, ಖಾರ ಪೊಂಗಲು ಧನುರ್ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ಮಾಡ್ತೀನಿ. ಹಪ್ಪಳ, ಹುರುಳಿ ಹಪ್ಪಳದಿಂದ ಶುರು. ಹುರುಳಿ ಹಪ್ಪಳ, ಅಕ್ಕಿ ಹಪ್ಪಳ ಅದೆಲ್ಲ. ಆಮೇಲೆ ಒಂದೊಂದಾಗಿ ಮಾಡಿಸ್ಕೊಳ್ಳೋಕೆ ಶುರು ಆಯಿತು. ತಿಂಡಿ ಮಾಡಿಕೊಡು ಅಂತಂದ್ಬಿಟ್ಟು. ಸಂಪಾದನೆಗೂ ಬೇಕಲ್ಲ ಏನಾದರೂ. 7-8 ವರ್ಷ ಸಣ್ಣ ಮಕ್ಕಳನ್ನ 3 ತಿಂಗಳು ಮಗುವಿನಿಂದ ಹಿಡಿದು ಬೇಬಿ ಸಿಟ್ಟಿಂಗ್ ಮಾಡ್ತಾಯಿತ್ತು. ಆಮೇಲೆ ಒಂದು ಸ್ವಲ್ಪ ದಿವಸ ಪೇಯಿಂಗ್ ಗೆಸ್ಟಾಗಿ ಇಟ್ಕೊಂಡಿತ್ತು. 10-12 ವರ್ಷ. ಹಾಸ್ಟೆಲ್ ಹುಡುಗರು ಊಟಕ್ಕೆ ಬರ್ತಾಯಿದ್ರು.
ಇವಾಗ ಇದನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅಮ್ಮ ಅಜ್ಜಿ ಇಲ್ವೇ ಇಲ್ಲ, ಅವರಿಂದ ಕಲೀಲೇ ಇಲ್ಲ. ನಾವೇ ಸ್ವಂತವಾಗಿ ಕಲ್ತಿದ್ದು, ಯಾರೂ ಹೇಳ್ಕೊಡ್ಲಿಲ್ಲ ನಿಜ ಹೇಳಬೇಕು ಅಂದರೆ. ಈ ನಿಮ್ಮ ಮೈಸೂರು ಪಾಕ ಒಂದು ಯುವ ತಂಡದ ಪರಿಶ್ರಮ. 24-25 ಹರೆಯದ ವಯಸ್ಸಿನವರೇ ಇರುವ ನಮ್ಮ ತಂಡಕ್ಕೆ ವಿಜಯಮ್ಮನವರ ಬಗ್ಗೆ ತಿಳಿದಾಗ ಅಲ್ಲೊಂದು ಸ್ಫೂರ್ತಿದಾಯಕ ಕಥೆ ಕಾಣಿಸ್ತು. ಅದನ್ನು ಮತ್ತಷ್ಟು ಜನರಿಗೆ ಈ ಮೈಸೂರು ಪಾಕದ 25ನೇ ಸಂಚಿಕೆಯ ಮೂಲಕ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ. 40ನೇ ವಯಸ್ಸಾಗ್ತಿದ್ದಂತೆ ಇಂದಿನ ಪೋಷಕರಿಗೆ ಭಯ ಶುರುವಾಗುತ್ತೆ. ಮುಂದೆ ಎಲ್ಲಿ ನಮ್ಮ ಮಕ್ಕಳು ವೃದ್ಧಾಶ್ರಮಕ್ಕೋ ಮತ್ತೆಲ್ಲೋ ದಪ್ತಾರೆ ಅಂತ. ಯೌವನದಲ್ಲಿ ಇರುವಾಗಲೇ ಕೆಲವರಿಗೆ ಒಮ್ಮೊಮ್ಮೆ ವೃದ್ಧಾಪ್ಯದ ಭಯ ಕಾಡುತ್ತೆ. ಮಕ್ಕಳಿಗೆ ಶಾಲೆಯ ಭಯ, ಹಲವರಿಗೆ ದೇವರೆಂದರೆ ಭಯ. ಭಯ ನಿಷ್ಪ್ರಯೋಜಕ. ಭಯವನ್ನು ತೆಗೆದುಹಾಕಿ ಪ್ರೀತಿಯನ್ನ ಅಳವಡಿಸಿಕೊಳ್ಳೋಣ. ಜೀವನದ ಭಯ ಆಗ ಜೀವನದ ಪ್ರೀತಿ ಆಗುತ್ತೆ. ಅದೇ ನಮಗೆ ವಿಜಯಮ್ಮನಂಥವರು ಕಲಿಸೋದು.